ವರ್ತೂರ್ ಸಂತೋಷ್ ಅವ್ರನ್ನ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ನಾನು ಹೇಳ್ತಾ ಇದ್ನಪ್ಪ, ಇವಾಗ ಹೇಳಲ್ಲ ನಾನು. ಇದ್ರು ನನಗೆ ಅವರ ಮುಗ್ಧತೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸಲಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಹಾಗೆ ಕಾರ್ತಿಕ್ ಕೂಡ. ಬಟ್ ಎಸ್, ಕಾರ್ತಿಕ್ ಬಗ್ಗೆ ನೀವು ಯಾರು ಹಂಗೆ ಕೇಳಲ್ಲ, ವರ್ತೂರ್ ಬಗ್ಗೆ ಮಾತ್ರ ಕೇಳ್ತೀರಾ. ನನಗೂ ಹೊರಗೆ ಬಂದ್ಮೇಲೆ ಗೊತ್ತಾಗಿದೆ ಆ ಬಾಂಡಿಂಗ್ ಆ ಲೆವೆಲಲ್ಲಿ ಚೆನ್ನಾಗಿತ್ತು ಅಂತ. ಅಂದರೆ ನಿಮ್ಮ ವರ್ಷನ್ನಲ್ಲಿ ನಾವಿಬ್ರು ನೋಡಲಿಲ್ಲ, ನಿಜ ಹೇಳಬೇಕು ಅಂತಂದರೆ. ನಾನಾಗಲಿ ವರ್ತೂರ್ ಅವರಾಗಲಿ ನೀವೆಲ್ಲರೂ ನೋಡ್ತಾ ಇರೋ ವರ್ಷನಲ್ಲಿ ಆ್ಯಕ್ಚುಲಿ ನಾವು ನೋಡಲಿಲ್ಲ. ಸೊ ಹಾಗಾಗಿ ನಾವು ಒಳ್ಳೆ ಸ್ನೇಹಿತರಾಗಿ ಇದ್ದೀವಿ. ಅದೇ ಅಷ್ಟು ಪ್ರೀತಿಯ ಫ್ರೆಂಡ್ಶಿಪ್ ಅಂತ ನಾನು ನೋಡಿರಲಿಲ್ಲ ಮನೆ ಒಳಗಡೆ. ಸೊ ಹೊರಗೆ ಬಂದ್ಮೇಲೆ ಗೊತ್ತಾಯಿತು. ಹೌದು, ಕೆಲವೊಂದು ವಿಡಿಯೋಗಳನ್ನ ನೋಡಿದಾಗ ನನಗೂ ಕೂಡ ಇದು ಕ್ಯೂಟ್ ಆಗಿದೆಯಲ್ಲ, ಕ್ಯೂಟಾಗಿ ಅನ್ಸುತ್ತಲ್ಲ ಅಂತ ಒಂದು ಸ್ಮೈಲ್ ನನ್ನ ಮುಖದಲ್ಲೂ ಬಂದಿರೋದಿದೆ. ಬಟ್ ನಮ್ಮ ಸ್ನೇಹ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಅವ್ರು ಇರೋ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಿಜವಾಗ್ಲೂ ನಾನು ಕಾಲ್ ಶೀಟಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ವರ್ತೂರ್ ಸಂತೋಷ್ ಅವರು ಆರ್ಟಿಸ್ಟ್ ಅಲ್ಲ ಅಂತ ನಾವೇನು ಮನೆ ಒಳಗಡೆ ಅನ್ಕೊಂಡಿದ್ವಿ, ಹೊರಗೆ ಬಂದ್ಮೇಲೆ ನೋಡಿದ್ರೆ ಆರ್ಟಿಸ್ಟ್ಗಳಿಗಿಂತ ಹೆಚ್ಚು ಬ್ಯುಸಿ ಆಗಿದ್ದಾರೆ ಅವರು. ಸೊ ಅವ್ರ ಕಾಲ್ ಶೀಟ್ ಸಿಕ್ಕರೆ ಖಂಡಿತವಾಗ್ಲೂ ನಾವು ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ವರ್ತೂರ್ ಸಂತೋಷ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬಹುದು.